ಓ ಜೇಕ ಹುಷಾರ? ಹ್ಞೂ ಚೆನ್ನಾಕ ಹುಷಾರಾಗಿವ್ನಿ. ಅಯ್ಯೋ ಹೆಂಗೋ ಬಿಡಾಕ, ರಾಮಣ್ಣನಿಗೆ ಪಾಪ ಅಡುಗೆ ಗಿಡ್ಗೆ ನೀನು ಊಟ ಗಿಟ ಕೊಟ್ಟಿದ್ದೀಯಲ್ಲ, ಹಂಗೆ ಅಂತಿತ್ತು ರಾಮಣ್ಣನೂ. ಹೆಂಗೋ ನನ್ನ ತಂಗಿಗಿಂತ ಹೆಚ್ಚಾಗಿ ಪಾಪ ಎಲ್ಲನೂ ಅಡುಗೆ ಗಿಡ್ಗೆ ಮಾಡ್ಕೊಬಂದು ಕೊಟ್ಬಿಟ್ಟು ಅಂತ. ಹೆಂಗೋ ಕನಕ ನಿಮ್ಮಂತವ್ರು ಇರೋದಕ್ಕೆ ಎಷ್ಟು ನನಗೆ ಹೆಂಗೋ ನಿಮ್ದೆಗೆ ಅಲ್ಲಿ ಇದ್ದ 15 ತಿಂಗಳು. ಅಯ್ಯೋ ಇರುವೆ ಮಲಗಿತ್ತು, ಇನ್ನೂ ಇರುವೆ ಬೇಡ ಅಂತ ಹೇಳಿದ್ನ, ನಾನು ಕೊಡೋಕ್ಕಿಲ್ಲ ಊಟ ಅಂತ. ನಾನು ಅವತ್ತೇ ಫೋನ್ ಮಾಡಿವ ನಿಂಗೆ, ಬೇಡ ಕನಕ ಸುಮ್ಕಿರು ಇರು ನೀನು ಸುಧಾರಿಸ್ಕೊಂಬ ಅಂತ. ಹೇಗೆ ಬಂದ್ಬಿಟ್ಟೆ ನೀನು? ಅಯ್ಯೋ ಸುಮ್ಕಿರು ಸಾಯ್ತ್ರಕ್ಕ, ಅವ್ರ ಅತ್ತೆ ಸರಿಲ್ಲ ಕನಕ, ಅವಳು ಮುಲ್ಕಿ ಹೆಂಗ ಆಡ್ತಾಳೆ ಅನ್ಕೊಬಿಟ್ಟಿದ್ದೀನಿ ನೀನು. ಥೂ ಅವಳು ಹೇಗಿತ್ತೆ ಬೆಂಕಿ ಅಕ್ಕ, ಏನು ಮನ್ಸೂನ್ ಕುಲ ಅನ್ಕೊಬಿಟ್ಟಿದ್ಯಾಕ ನೀನು? ಏನು ಮುಲುಗ್ತಾಳೆ ಕನಕ ಕೂತ್ಕೊಂಡು. ಅಯ್ಯೋ ಅದೇ ಹಾಕ್ಬೇಕು ಹೊಟ್ಟೆ ಅವ್ರಿಗೆ ಕರ್ಬಲ್ ಮುಂಡರು. ಅಯ್ಯೋ ಬಿಡು, ಆಂಬ್ಲಿಯ ಗಂಜಿಯ ಕುಡ್ಕೊಂಡು ನಮ್ಮ ಮನೇಲಿ ನಾವು ಇರಬೇಕು ಕನಕ. ಮಗಳು ಕೊಟ್ಟುಟ್ಟಿವಿ ಅಂದ್ಬಿಟ್ಟು ಹೋಗಿ ಕೂತ್ಕೊಳಕ್ಕಾಗದ? ಅಯ್ಯೋ ಯಾಕೆ ಬೇಜಾರದಂಗೆ ಆಗ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ಅವಳು ಸರಿ ಅದಳು ಬಿಡು, ಈಗ ಕಷ್ಟ ಸುಖಕ್ಕೆ ಅವಳು ಹೋಯ್ತಿರ್ಬೇಕ ಮಗಳ ಮನೆಗೆ. ಅವಳು ಹೋಯ್ತಾಳೆ ಕನಕ, ಅವಳು ಹೋಗ್ಬೋದು ಬಿಡು, ಇನ್ನು ನಾವು ಹೋಗಂಗಿಲ್ಲ ಅಷ್ಟೇ. ಅವಳು ಇತ್ತಿಲ್ವ 12 ವರ್ಷ ಅಳಿನ ಮನೇಲಿ, ಆ ಜ್ಞಾನ ಇತ್ತಿಲ್ವ? ಅವಳು ಮಾಡ್ರೆ ಮಾತ್ರ ಸರಿ, ಅವಳು ಹೋಗಿ ತಿನ್ಕೊಂಡು ಉಣ್ಕೊಂಡು ಬರ್ಬೋದು. ಅಲ್ಲಿಗೆ ನಾನು ಹೋಗ್ಬೇಡ್ದು, ನಾವು ಮಾತ್ರ ಹೋಗಂಗಿಲ್ಲ. ಹಂಗೆ ಅವಳು ಕರ್ಬ್ಲಿಕನ ಹಾಕು. ಪಾಪ ನಮ್ಮ ದೊಡ್ಡ ಬಿಗರು ಸುಮ್ಮನೆ ಹೇಳೋದೆಲ್ಲ ಬಿಟ್ಟೆಮ್ಮ, ಭಾಳ ಒಳ್ಳೆಯವರು. ಅವರು ಹೊಸಿ ಹಿಂಸೆ ಮಾಡಿಲ್ಲ. ಅದೇ ಹೋಯ್ತೀನಿ ಅಂತಿದ್ದೀರಿ, ಇರಿ ನೀವು ಇರಿ ಸುಧಾರಿಸ್ಕೊಂಡು ಹೋಗಿವ್ರಂತೆ. ಡಾಕ್ಟ್ರು ಹೇಳಿಲ್ವ ಒಂದು 2 ತಿಂಗಳು ಸುಧಾರಿಸ್ಕೋಬೇಕು ಅಂದ್ಬಿಟ್ಟು ಇದಕ್ಕೆ ಹಿಂಗೆ ಆಡ್ತಿದ್ರಿ ಬಿಟ್ಟೆಮ್ಮ, ಇರಿ ಅಂತ ಪಾಪ ಪಾಯಿ ಹೊಸಿ ಹಿಂಸೆ ಮಾಡಿಲ್ಲ. ಈ ಗುಡ್ಸಟ್ಟಿ ಇರಿ ಪರಿ ಅಂದ್ಕೊಂಡು ಮೆತ್ತಗ್ರಾಗ ಹೇಳ್ತಿದ್ಲು. ಇಲ್ಲ ಕಣ್ರವ ಹೋಯ್ತೀನಿ ನಾನು ಅಂದ್ಬಿಟ್ಟು ಬಂದೆ. ಅಯ್ಯೋ ಬಿಡಕ್ಕ, ಆಂಬ್ಲಿಯೋ ಗಂಜಿಯೋ ನಮ್ಮ ನೀರದ ಉಣ್ಕೊಂಡು ಕರ ಕಳಿಬೇಕು ಹೊರ್ತು ಕಂಡೋರ್ಸ್ಗೆ ನಾವು ಆಸೆ ಮಾಡಕ್ಕೆ ಹೋಗ್ಬೇಡ್ದು ಕಣ. ಚೆನ್ನಾಕ ನೀನು ಏನಾರು ಹೇಳ್ಕೊ, ಏನು ಉಣ್ಬಾರ್ದು ಉಣ್ಕೊತಿದ್ದಕ್ಕ, ಅದು ಸಣ್ಣ ಬುದ್ಧಿ, ಏನು ಮಾಡಿ ಬಿಡು. ಅಯ್ಯೋ ತಗೆ ಸುಮ್ಮನೆ ಆದಿದ್ದ ಜಾಸ್ತಿ ತೊಂದರೆ ತಗೊಳಕ್ಕೆ ಹೋಗಬೇಡ. ನೀನು ಮಾಡ್ಕೊಂಡಿರೋ ತಪ್ಪುಕೊಂಡು ಸುಮ್ಕಿರಕ್ಕ. ಇವತ್ತು ಯಾರಾದರ್ಕ ಹೇಳ್ತೀಯಲ್ಲ ನೀನು, ಯಾರಾದರೂ ಕಷ್ಟ ಸುಖಕ್ಕೆ ಯಾರಾದರೂ ಹೇಳು. ನೀನು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಒಣಂಗ ಗತಿ ಏನಕ್ಕ? ನಿನ್ನ ಮಗ ಸೊಸೆರು ನೋಡ್ಕೊತಿದ್ರ ತಿರುಗಿ ನೋಡಿಲ್ಲ? ನೋಡು ಚೆನ್ನಕ ನೋಡ್ದ ಅಲ್ಲ ಕನಕ, ಹಾಸ್ಪಿಟ್ಲ್ಗಾರೆ ತಿರುಗಿ ನೋಡ್ನಿವಲ್ಲಕ್ಕ ನನ್ನ ಮಗ ಸೊಸೆರು. ಎಷ್ಟರ ಮಟ್ಟಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿತದು. ಏನು ಮಾಡಬಾರ್ದು ಮಾಡಿದ್ನಕ್ಕ, ಬಡ್ಡಿ ದುಡ್ಡ ಬರೋದನ್ನೇ ಕಾಯ್ತಿರು. ಅದಿಲ್ಲ ಕಣತೆ ಇದಿಲ್ಲ ಕಣತೆ ಅಂತ ಅನ್ನೋರು. ಅಯ್ಯೋ ನಾವು ಕೂತ್ಕೊಂಡು ತಿಂತಾರೆ, ಪುಕ್ಸಟೆ ತಿಂತಾರೆ, ನಮ್ಮ ಗಂಡ ತಂದಿದ್ದ ಅನ್ಕೋತಾರೆ ಅಂದ್ಬಿಟ್ಟು. ಅಯ್ಯೋ ಮರೆ ಕೊಡು ನೀನು. ಅವರು ಸಂಬಳ ಗಿಂಬಳ ಬಂದಿದ್ದನ್ನ ಅವರು ಏನೇನಾರು ಅವ್ರು ಖರ್ಚಿರ್ತವೆ, ಅವ್ರು ಏನಾರು ಮಾಡ್ಕೊಳ್ಳಿ. ನೀನು ಮಾತ್ರ ಸಾಮಾನು ತಂದು ಹಾಕ್ಬಿಡು. ಮಾಂಸ ಮಡ್ಡಿ ಎಲ್ಲನೂ ನಾವೇ ತತ್ತಿದ್ದು ಕನಕ. ಮೊದಲು ಅವರೇ ತಗೊಬಂದರು, ಆಮೇಲಿಂದ ಬುಟ್ಟಿ ಹಾಕೋರು ಸಾಮಾನು ತರೋದ್ನೇ. ಅವ್ರ ಗಂಡನ್ನು ಕೇಳ್ತಿದ್ದಿಲ್ಲ, ಅವರು ನಮ್ಮನ್ನು ಕೇಳೋರು. ಎಣ್ಣಿಲ್ಲ ಅದಿಲ್ಲ ಇದ್ದಿಲ್ಲ ಅಂದ್ಕೊಂಡು. ಅಯ್ಯೋ ಬಿಡೋತ್ತಾಗ ಕೈ ಏನು ಕಾಯೋದು, ಅವರು ನಕ್ಕ ಸಂಪಾದನೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಏನು ಕೇಳ್ತಿದ್ದಿಲ್ಲ ಕಣ್ಚನಕ. ಎಲ್ಲರೂ ನಾಳೆ ತರಿಸಿ ಕೊಡ್ತಿದ್ನಲ್ಲ, ಏನು ಕಮ್ಮಿ ಆಗಿತ್ತಕ್ಕ. ಇದೊಂದು ಸೈನ್ ಹಾಕು ಅಂದರು ಅಂದ್ಬಿಟ್ಟು ಹಾಕ್ಲಿಲ್ಲ ಅಂದ್ಬಿಟ್ಟು ನಾವೇ ತಗೊಂಡಿವ್ರು. ಹಿಂಗೆ ಹೊಂಟೋದ್ರಲ್ಲ ಸರಿಯಾ? ಅಯ್ಯೋ ಕರ್ಮಕ್ಕ ತೋಗು. ಔಷಧಿ ಕುಡ್ದಿ ನಮ್ಮವ್ವ ಹಾಸ್ಪಿಟ್ಲಲ್ಲಿ ಮನೆಗಳಂದ್ರು ತಿರುಗಿ ನೋಡಿವಲ್ಲ, ಎಂತ ಕಲ್ಲು ಮನ್ಸಾಗಿರೋದಕ್ಕೆ ಇನ್ನೇನು ಮನ್ಸಾಗಿರೋದಕ್ಕೆ ಕನಕ. ಇಲ್ಲಿ ಕೂತಿದ್ದಿಲ್ಲ? ಓಹೋ ಇಲ್ಲಿ ಗುಡಿಕ ಬಂದ್ರೆ ನೀವು ಸರಿ ಬಿಡಿ. ಮನೆ ತಕ ಹೋಗಿದೆ, ಅಲ್ಲೆಲ್ಲ ಇತ್ಲು ಮುತ್ಲ ಅಂತ ತಡ್ಕಾಡ್ದೆ ಇದ್ದಾಳೇನೋ ಅಂತ ಇತ್ತಿಲ್ವಲ್ಲ, ಅದಕ್ಕೆ ಚೆನ್ನಾಗಮ್ಮ ಅಂತ ಇರ್ಬೋದು ಅನ್ಕ ಬಂದೆ. ಬಣ್ಣ ಬಾ ಒಳಗೆ ಬಾ. ಇರ್ಲಿ ಸುಮ್ಕಿರವ, ಇರ್ಲಿ ಅದೇನು ಮಾತಾಡಿ. ಅಯ್ಯೋ ಬಣ್ಣ ಬಾ ಕೂತ್ಕಣ, ಒಂಚೂರು ಕಾಪಿ ಕಾಯಿಸ್ತೀನಿ. ಬೇಡ ಕಣವ, ಕಾಪಿ ಗಿಪಿ ಏನು ಬೇಡಕ್ಕ ಸುಮ್ಕಿರು. ಈಗ ಹೋಟ್ಲಲ್ಲಿ ಬರಕ್ ಕುಡ್ಕ ಬಂದಕ್ಕ ಸುಮ್ಕಿರು. ಬೇಡ ಒಂಚೂರು ಮಾಡ್ತೀನಿ ಸುಮ್ಕಿರು. ನಾಸ್ಕೆವ ಈ ಕುಡ್ಕ ಬಂದೆ ಕಣವ. ಬೇಡಕ್ಕ ಸುಮ್ಕಿರಕ್ಕ. ಚೆನ್ನಾಗ ಏನು ಹೊಡೆದ್ರಲ್ಲ ಲಾಟ್ರಿ ಮತ್ತೆ ಟಮಾಟನಲ್ಲಿ. ಪರವಾಗಿಲ್ಲ ಕಣ. ಈ ಸತಿ ಎಲ್ಲ ಆಗ್ತಾಗ ರೈಟ್ ಇರ್ತಿತ್ತಿಲ್ಲ, 10 ರೂಪಾಯಿಗೆ 1 kg ಬೀಳೋದು. ಈ ಸತಿ ಪರವಾಗಿಲ್ಲ ಕಣ. 100 ರೂಪಾಯಿ kg ಆಗಿದಂತೆ ಕಣೋ ಟಮಾಟೆ ಹಣ್ಣು. ಹ್ಞೂ 100 ರೂಪಾಯಿ kg ಅಂತ ಕಣ. ಮನೆಯವರು ನೆನೆ ದಿವಸ 4 ರೈ ತಗೊಂಡೋಗಿ ಮಾರ್ಬಿಟ್ಟು ಬಂದವ್ರೆ. ಬರಕದೆ ಚೆನ್ನಾಗದೆ ಕಣ, ಚೆನ್ನಾಗದೆ. ಔಷಧಿ ಗೊಬ್ಬರ ಗಿಬ್ಬರನ್ನ ಹಾಕಿ ಚೆನ್ನಾಗದೆ, ಏನಿಲ್ಲ. ಹೆಂಗೋವ ಒಂದು ಕಾಸಾಲಿ ಸುಮ್ಕಿರು ಪಾಪ. ಅಯ್ಯೋ ಅಣ್ಣ, ನಮಗೂ ನಿನ್ಗೆ ಗೊತ್ತಲ್ಲ, ಸಾಲ ಮಾಡ್ಕೊಬಿಟ್ಟಿವಿ ಸಿಯ, ಆ ಸಾಲ ತೀರ್ಸ್ಕೋಬೇಕು ಕಣ. ಅಯ್ಯೋ ಅವ್ವ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು, ಸುಮ್ಕಿರ್ಲ. ನಡಿಲೇ ಎದ್ದಿ ನಡಿ, ಮೀನ್ ತಂದಿನಿ, ಉಚ್ಕೊಂಡು ಸಾರು ಮಾಡಿ ನಡಿ. ಎಲ್ಲಿದ್ ಬೇಡ? ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ತಂದು ಮಾರ್ತಿದ್ರು ಕಣವ. ಏನು ಗನ್ಬರಿಯಾಗಿ ಜಿಲೇಬಿ ಮೀನು, ಕಾಟ್ಲೆ ಮೀನು ಎಲ್ಲಾನು ಮಾರ್ತಿದ್ರು. ಓ ಪರವಾಗಿಲ್ವಲ್ಲ, ನಾವು ತಗೋಬೇಕಾಯ್ತು 1 kg. ಅಯ್ಯೋ ಅಲ್ಲೇ ತಕೊಂಡೀವ್ನಿಕ ಸುಮ್ಕಿರವ. 5 kg ಮೀನು ತಕೊಂಡೀವ್ನಿ. ಇನ್ನೇನು ಇಬ್ಬರೇ ಉಣ್ಕೊಬಿಡ್ತಿದ್ವಾ, ಸಾರು ಮಾಡ್ಬಿಟ್ಟು ಕೊಡ್ತಾಳೆ, ಉಣ್ಕಳಿ. ನೀನು ಸರಿ ಕಣ, ಅದೇ ಕಣ. ಅಯ್ಯೋ ಸುಮ್ನೀರು, ಪರವಾಗಿಲ್ಲ. ಅಲ್ಲ ಕಣ, ಯಾಕೆ ಸುಮ್ನೀರವ? ಅಯ್ಯೋ ಯಾಕೆ ತಿನ್ನುತ್ತಿಪ್ಕೆ, ಸುಮ್ಕಿರು. ಓದ್ಲಂತೆ ಮಾಡ್ಬಿಟ್ಟು ತಂದ್ಕೊಡ್ಲೆ ಸಾರ. ಸರಿ ಕಣ್ಮರೆಯ, ಆಯ್ತು. ಮತ್ತೆ ನಡೀರಿ, ಎಲ್ಲಿ ಮಡಗಿದಿರಿ? ಜಗ್ಲಿ ಮೇಲೆ ಮಡ್ಬಿಟ್ಟು ಬಂದೆ. ಒಳ್ಳೆ ಬುದು ಅಂತ ಬಿಡು. ಜಗ್ಲಿ ಮೇಲೆ ಮಾಡ್ಬಿಟ್ಟು ಬಂದ್ರೆ ನಾಯಿಗೆ ಕಚ್ಚಾಕಿದ್ರೆ ಏನ್ ಮಾಡಿ? ಜಗ್ಲಿ ಮೇಲೆ ಒಂದು ಬಕೆಟ್ ಇತ್ತಲ್ಲ, ಅದ್ರ ಒಳಗೆ ಹಾಕ್ಬಿಟ್ಟು ಮುಚ್ಚ ಮಡ್ಗಿನಿಕ ನಡಿ, ಅದಕ್ಕೆ ಕರೆಯದ ಅನ್ಕ ಬಂದೆ. ಸರಿ ಅಕ್ಕ, ಹೋಯ್ತೀವಿ ಕನಕ. ಮತ್ತೆ ಸಾರ್ ಮಾಡ್ಕೊಂಡು ತಕ ಬರ್ತೀನಿ, ಏನು ಮಾಡ್ಬೇಡ. ಅಯ್ಯೋ ಹೋಗಿ ಉಣ್ಣೋಗ್ರಕ್ಕ, ಸುಮ್ಮನೆ ಹ್ಞೂ ಕತೆ. ಸರಿ ಬಿಡು, ನೀನುವೆ ಸುಮ್ ಕೂತ್ಕೋ. ಬನ್ನಿ ಮತ್ತೆ ಹೋಗದ. ಸರಿ ನಡಿ.
ಅತ್ತೆ ಪಾಪು ಎಲ್ಲ ಎಲ್ಗೋದ್ರು? ಅವ್ವವ ಅದೆಲ್ಲ ಹೋಗೈತೆ. ಅಂತಾನೆ ಮರ್ತೇ ಬಿಟ್ಟೆ. ಇದು ನೋಡಿ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ, ರೆಡಿ ಆಗಿಬಿಡಿ. ಆಮೇಲೆ ಯಾಕೆ ವಿಕಿಯವರೇ? ಏನಿಲ್ಲ, ತುಂಬ ದಿನ ಆಗೈತಲ್ಲ, ಹೋಗಿ ಅಲ್ಲೇ ಊಟ ತಿನ್ಕೊಂಡು ನಿಮಗೆ ಸ್ವಲ್ಪ ಡ್ರೆಸ್ ಎಲ್ಲ ಕೊಡಿಸ್ತೀನಿ, ತಗೊಂಡು ಬರೋಣ ಅಂತ. ಹಾಂ ಸರಿ ಆಯಿತು, ರೆಡಿ ಆಯ್ತೀನಿ. ತಿಂಡಿಗೆ ಏನು ಮಾಡ್ತಾ ಇದ್ದೀರಾ? ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅಯ್ಯೋ, ಉಪ್ಪಿಟ್ಟು ಯಾರು ತಿಂತಾರೆ? ಮತ್ತೆ ಇನ್ನೇನು ಮಾಡೋಣ? ಅದೇನು ಮಾಡ್ಬೇಕು ಹೇಳಿ, ಅದನ್ನೇ ಮಾಡ್ಕೊಡ್ತೀನಿ. ಟೊಮೊಟೊ ಬಾತ್ ಮತ್ತು ಮೊಸರು ಬಜ್ಜಿ ಮಾಡಿಬಿಡಿ. ಹಾಂ ಟಮಾಟೊ ಬಾತ? ಅಯ್ಯೋ ವಿಕಿಯವರೇ, ಟಮಾಟೆನೇ ಇಲ್ಲ, ಏನು ಹೊಸಿ ರೇಟ್ ಆಗಿದ್ದದ, ಅದಕ್ಕೆ ಟಮಾಟೆನೇ ತಗೊಂಡಿಲ್ಲ. ಅಯ್ಯೋ, ಮಟನ್ಗಾದ್ರೆ 500-600 ರೂಪಾಯಿ ಕೊಟ್ಟು ತಗೊಳ್ತೀವಿ. ಟೊಮೊಟೊ ಅಂದರೆ 100 ರೂಪಾಯಿ ಕೊಟ್ಟು ತಗೊಳ್ಳೋಕ್ಕೂ ಹೊಟ್ಟೆ ಉರಿ ಮಾಡ್ತೀವಿ. ಇವಾಗ ಮಟನ್ ತಗೊಂಡ್ರೆ ಒಂದೇ ದಿನಕ್ಕೆ ಮುಗಿಯುತ್ತೆ ಅಲ್ವಾ? ಅದೇ ಥರ ಟೊಮೊಟೊ ಆದರೆ 1 ವಾರ ಬರುತ್ತೆ 1 kg ತಗೊಂಡ್ರೆ. ಅದಕ್ಕೆಲ್ಲ ನಾವು ತಿನ್ನೋದೇ ಬಿಡೋಕ್ಕಾಗುತ್ತಾ ರೈಟು ಅಂದ್ಬಿಟ್ಟು ತಗೊಬರ್ಬೇಕಲ್ವ ಅಮ್ಮ? ಅಂತಾರೆ ನೀವು ಹೇಳೋದು ಸರಿನೇ. ಮಟನ್ 600 ರೂಪಾಯಿ kg ಆದ್ರೂ ತಗೊಂಡು ತಿಂತೀವಿ ನೋಡಿ, ಟಮಾಟನ್ಗೆ 100 ರೂಪಾಯಿ kg ಆದ್ರೂ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ. ಮಗ ನಾಷ್ಟ ಕೊಟ್ಟೆ? ಅವ ಇಲ್ಲ ಕಣವ, ಈಗ ಮಾಡ್ತೇವನಿ. ಇನ್ನು ಸರಿ ಕಣೆ, ಅಲ್ಲೇ 9 ಗಂಟೆಗೆ ಇನ್ನೂ ನಾಷ್ಟ ಮಾಡಿಲ್ಲ ನೀನು. ಹಾಕೊಡು ಅಳಿ ಮೈಯವ್ರಿಗೆ. ಅಯ್ಯೋ ಉಪ್ಪಿಟ್ಟು ಮಾಡ್ತೇವನಿ, ಬೇಡ ಅಂತವ್ರೆ. ಅದೇ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ ಅತ್ತೆ. ಟೊಮೊಟೊ ಬಾತ್ ಮಾಡ್ಸೋಣ ಅಂದರೆ ಟೊಮೊಟೊ ಎಣ್ಣೆ ತಂದಿಲ್ವಂತಲ್ಲ? ಹೊಸಿ ರೇಟ್ ಆಗಿದ್ದಪ್ಪ, ಅದಕ್ಕೆ ತಗೊಂಡಿಲ್ಲ. ಅಲ್ಲ ಅತ್ತೆ, ಹಂಗನ್ಬಿಟ್ಟು ತಿಂದೇ ಇರೋಕ್ಕಾಗುತ್ತಾ? ಯಾಕ್ಷವ್ರಿ, ನನ್ನ ಜೋಬಲ್ಲಿ ದುಡ್ಡು ಎತ್ಕೊಡಿ, ಅಮ್ಮ ಹೋಗಿ ಟೊಮೊಟೊ ಹಣ್ಣು ತರಲಿ. ಹಾಂ ಸರಿ ವಿಕಿಯವರೇ, ಆಯಿತು. ಬಾ ಬಾ, ಟೊಮೆಟೊ ಹಣ್ಣು ಕಾಸು ಕೊಡ್ತೀನಿ, ಕೊಡ್ಬಾ ತಗೊಬತ್ತೀನಿ. ಮತ್ತೆ ಮಾಡ್ಕೊಡಿ, ಪಾಪ ಆಸೆ ಮಾಡ್ತಾರೆ. ಅವ ಚೆನ್ನಕ್ಕವ್ರ ಮನೆ ಇಲ್ಲ ಅವೇ ನೋಡು, ಕೇಳು ಮನೆಗೆ ಹೋಗ್ಬಿಟ್ಟು. ಅವ್ರು ಹಾಕೋರು ಟೊಮೆಟೊ ಹಣ್ಣ ಕೇಳವ ನೋಡದೆ, ಅಲ್ಲೇ ಮನೆಗೆ ಹೋದ್ರೆ ಅವ್ರು ಹೆಚ್ಚ ಕೊಟ್ಟಳೇನೋ. ಅಯ್ಯೋ ಅವ್ಳ ತಕ್ಕೆ ಹೋಗ್ಬೇಕಾ ಕಾಸು ಕೊಡ್ತಕ ಬರೋಕ್ಕೆ? ಮನೆ ಬಂಗ್ವ ಅವಳು ಭಾಳ ಇದು ಕತ್ತೆ, ಅವಳು ಏನು ಕೊಟ್ಟಾಳ? ಅವಳು 1 ಟೊಮೆಟೊ ಹಣ್ಣು ಕೊಡೋಕ್ಕಿಲ್ಲ, ಕೊಡೋರ್ಗಾರು ಕೊಡ್ತಾಳೆ, ನಮಗೆ ಕೊಟ್ಟಾಳೆ. ಸರಿಲ್ಲ, ಸರಿ ಆಯಿತು. ಯಾರ ಮನೇಲಿ ತಗೊಬರೋಗು, ಟೊಮೆಟೊ ಬಾತ್ ಬೇಕು ಅಂತವ್ರಲ್ಲ. ಸರಿ ಕೊಡು, ಆಯಿತು. ಅವ್ವ ಹಂಗೆ ನಾವು ಇವರು ಸಿಟಿ ಕರ್ಕೊ ಹೋಗ್ತೀನಿ ಅಂತವ್ರೆ ಕಣ. ನನ್ನ ಸಿಟಿಗೆ ಯಾಕವ? ಅಯ್ಯೋ ಮತ್ತೆ ಹೊಸಿ ಡ್ರೆಸ್ಸು ಏನೋ ತಗೊಡ್ತೀನಿ ಅಂತವ್ರೆ. ಅಯ್ಯೋ ನಾನು 17 ಅನ್ಕೊಂಡೆ ನೋಡಿ, ಮತ್ತೆ ನಾನು 4 ಸ್ಯಾಲೆ ಏನೋ ತಗೋಬೇಕಾಗಿತ್ತು. ಅವ ಅವ್ರು ಹೇಳಿದ್ ನನಗೆ, ನಿನಗೆಲ್ಲ ಮತ್ತೆ ನಿಮಗೂ ಬರ್ಬೇಕಾದ್ರೆ ತಗೊಬರ್ತೀವಿ, ಸರಿನಾ? ನಾನು ಬದುತ್ತಾನೇನು, ಏನು ಕೆಲಸ ಇಲ್ಲ ಇವತ್ತು, ಎಲ್ಲೂ ಕೆಲಸ ಇಲ್ಲ ಕತ್ತೆ, ನಾನು ಬರ್ತೀನಿ. ಅಯ್ಯೋ ಇಲ್ಲ ಅತ್ತೆ, ನಾವು ಬೇರೆ ಸಪ್ರೇಟ್ ಏನೋ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇರೋದು. ಅದೇನು ಕೆಲಸ ಮುಗಿಸ್ಕೊಳ್ಳಿ, ನಾನು ಕುಂತಿರ್ತೀನಿ ಅಪ್ಪ ಅಂತವು. ಅವ ಹೋಗಿ ಮೊದಲು ಟೊಮೆಟೊ ತರಗೀಗ ನೀನು, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸರಿ ಕಣ, ಆಯಿತು. ಇದೇನಿದು ಕಾಳಮ್ಮ, ಇದೆಲ್ಲ ಬೈದಲ್ಲ ಹೊಲ್ತಕ್ಕೆ ಬಂದ್ರೆ ಟೊಮೆಟೊ ತಗೊಳಕ್ಕೆ ಅನ್ಕೊಬಿಟ್ರೆ ಚೆನ್ನಾಗೂ ಅಲ್ಲ, ಹೇಳ್ಬೇಡಿ ಯಾರುವೆ. ಸರಿಯಾ? ಒಂದು 4 ಕುಯ್ಕೊ ಹೋಯ್ತೀನಿ. ಏನಂತೆ ಏನು ಕುಯ್ಕೊಂಡು ಹೋಗ್ಬಿಟ್ರೇನು, ಏನು ಕಳ್ಕೊಬಿಟ್ಟಲ್ಲ ಅವಳು. ಹೇಳ್ಗಿರ್ಬಿಟ್ಟಿರಿ ಕರ್ಬುಲಿ, ಒಬ್ರು ಕೂಡ ಸಹಿ ಸಾಕಿಲ್ಲ, ಒಬ್ರು ಉಣ್ಣ ತಿನ್ನೋ ಸಹಿ ಸಾಕಿಲ್ಲ, ಹುಸಿ ಕರ್ಬುಲಿ ಅನ್ಕೊಬಿಡಿ ಅವಳನ್ನ. ಹೊಟ್ಟೆ ಉರಿ ಮಾಡ್ತಾಳೆ, ಹೇಳ್ಬೇಡಿ ಕಣಪ್ಪ ನಿಮ್ದು ಅಮ್ಮಯ್ಯ. ಸರಿಯಾ? ಹೊಸಿ ಟೊಮೆಟೊ ಕುಯ್ಕೊ ಹೋಗ್ತೀನಿ, ಜಾಸ್ತಿ ಕುಯ್ಕೊಕ್ಕಿಲ್ಲ, ಹೊಸಿನಿ ನೋಡ್ತಾ ಇದ್ದೀವಿ ಎಷ್ಟು ಕುಯ್ಕೊತೀನಿ ಅಂತ. ನೋಡ್ರಪ್ಪ ನೋಡಿ ಇಷ್ಟೇ, ಆಮೇಲೆ ಹೇಳ್ಬೇಡಿ ನೀವು ಜಾಸ್ತಿ ಕುಯ್ಕೊಂಡಿರೋದನು. ಏನಂತೆ ಈ ಪಾಟ್ಯವೇ ಇದ್ರೊಳಗೊಂದು ಕುಕ್ಕೆ ಕುಯ್ಕೊಬಿಟ್ರೇನು ಕಲಿ ಬಿಟ್ಟದ. ಅದಕ್ಕೆ ಒಳ್ಳೆ ಚೆನ್ನಾಗಿರೋ ಟೊಮೆಟೊ ಹಣ್ಣು ಕೆಂಪಿರೋ ಟೊಮೆಟೊ ಹಣ್ಣು ಕುಯ್ಕೊಂಡಿವ್ನಿ, ತಗೊಂಡು ಹೋಗ್ತೀನಿ. ಯಾರು ಹೇಳಕೋಬೇಡಿ, ಸರಿರಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.